ಕಾಸರಗೋಡನ್ನು ಕನ್ನಡ ನಾಡು ಮಾಡುವುದು. ಇದುವರೆಗೂ ಯಾರಿಂದಲೂ ಸಾಧ್ಯವಾಗಲಿಲ್ಲ ಕನ್ನಡ ನಾಡು ಮಾಡಲು. ಇದು ನಮ್ಮ ಹೊಸ ಪ್ರಯತ್ನ. ಇದೊಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ. ನಾವು ವಿಜಯಪುರದಿಂದ ಬಂದಿದ್ದೇವೆ, ಉತ್ತರ ಕರ್ನಾಟಕದಿಂದ. ಅರ್ಥಪೂರ್ಣ ಕಾರ್ಯಕ್ರಮ. ನಮ್ಮ ಗಡಿನಾಡ ಕನ್ನಡ ಸಂಸ್ಥೆಗೆ ಕನ್ನಡದ ಕಾರ್ಯಕ್ರಮಗಳನ್ನು ನಡೆಸಲು ಚಂದ್ರಶೇಖರ್ ಇವರು ಇಂದು ಸುಂದರ ಭವ್ಯ ವೇದಿಕೆಯನ್ನು ನಮ್ಮ ಸಂಸ್ಥೆಗಾಗಿ ಒದಗಿಸಿಕೊಟ್ಟಿದ್ದಾರೆ. ಇಂದು ಇಲ್ಲಿ ನಮ್ಮ ಕಲಾ ಸೇವೆ, ಅದು ತಾಯಿ ಭುವನೇಶ್ವರಿ ದೇವಿಗೆ. ಕಾಸರಗೋಡಿನಲ್ಲಿ ಕನ್ನಡ ಎಂಬ ಹೆಸರನ್ನು ಸಂಸ್ಥೆಗಿಟ್ಟು ನಿರಂತರ ಕನ್ನಡ ಕಾರ್ಯಕ್ರಮಗಳನ್ನು ನೀಡುವ ಏಕೈಕ ಕನ್ನಡ ಸಂಸ್ಥೆ ನಮ್ಮದೇ. ಅದೇ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ. ಇದು ರಿಜಿಸ್ಟರ್ ಆಗಿ 3 ವರ್ಷವಾಯಿತು. 3 ವರ್ಷದಲ್ಲಿ ಸುಮಾರು 166 ಕಾರ್ಯಕ್ರಮಗಳನ್ನು ಸೇವಾ ರೂಪದಲ್ಲಿ ನಡೆಸುತ್ತಾ ಬಂದಿದ್ದೇವೆ. ಸಂಸ್ಥೆಯ ಉದ್ದೇಶ ಏನೆಂದರೆ ಕಾಸರಗೋಡನ್ನು ಕನ್ನಡ ನಾಡು ಮಾಡುವುದು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಹಲವು ಕಡೆ ಹಲವು ದೇವಸ್ಥಾನಗಳಲ್ಲಿ ದೇವರ ಮೊರೆ ಹೋಗಿ ದೇವರನ್ನು ಪ್ರಾರ್ಥಿಸಿ, ಕಾಸರಗೋಡನ್ನು ಕನ್ನಡ ನಾಡು ಎಂದು ಪ್ರಾರ್ಥಿಸಿ, ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿ ಕಾಸರಗೋಡನ್ನು ಕನ್ನಡ ನಾಡು ಮಾಡುವುದು. ಇದುವರೆಗೂ ಯಾರಿಂದಲೂ ಸಾಧ್ಯವಾಗಲಿಲ್ಲ ಕನ್ನಡ ನಾಡು ಮಾಡಲು. ಇದು ನಮ್ಮ ಹೊಸ ಪ್ರಯತ್ನ. ನಮ್ಮದು 3 ವರ್ಷ ಆಯಿತು ಕಾರ್ಯಕ್ರಮ. ಹಲವು ಕಡೆ ಗೋಕರ್ಣ, ನಾವು ಇದು ಕಾಸರಗೋಡು ಮಾತ್ರವಲ್ಲದೆ ವಿವಿಧ ಹೊರ ರಾಜ್ಯಗಳಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಅದು ಗೋಕರ್ಣದವರೆಗೂ ನಮ್ಮ ಕಾರ್ಯವೈಖರಿ ವಿಸ್ತರಿಸಿದೆ. ಮಾತ್ರವಲ್ಲದೆ ಉಡುಪಿಯಲ್ಲೂ ನಮ್ಮ ಸಂಸ್ಥೆಯ ಕಲಾವಿದರಿದ್ದಾರೆ. ವಿಶೇಷವಾಗಿ ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದರು ವಿದುಷಿ ಲಕ್ಷ್ಮೀ ಹೆಬ್ಬಾಳ್ಕರ್, ತೆರದಾಳ ಮಠ, ಇವರು ನಮ್ಮ ಸಂಸ್ಥೆಯ ಬಿಜಾಪುರ ವಿಭಾಗದ ಕಲಾವಿದರು. ಇವರು ಸಂಸ್ಥೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಸ್ಥೆಯ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಲು ಸಹಕಾರಿಯಾಗಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆ ಸದಾ ಚಿರಋಣಿ. ಇವರು ನಮ್ಮ ಜೊತೆ ಕನ್ನಡವನ್ನು ಉಳಿಸಲು, ಕಾಸರಗೋಡಿನಲ್ಲಿ ಕನ್ನಡ ಪೋಷಣೆಗೆ, ಮುಂದೆ ಕನ್ನಡ ನಾಡಾಗಲು ಇವರ ಪ್ರಯತ್ನವು ಮಹತ್ತರವಾದದ್ದು. ಮುಂದೆಯೂ ಅವರ ಸಹಕಾರವನ್ನು ನಾವು ಬಯಸುತ್ತೇವೆ. ಡಾಕ್ಟರ್ ವಾಣಿಶ್ರೀ, ಕಾಸರಗೋಡು ಗಡಿನಾಡ. ನಾವು ವೃತ್ತಿಯಲ್ಲಿ ವೈದ್ಯೆ ಹಾಗೂ ಕನ್ನಡ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರು. ನನ್ನ ಹೆಸರು ವಿದುಷಿ ಲಕ್ಷ್ಮೀ ತೇರ್ದಾಳ್. ಇದೊಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ. ನಾವು ವಿಜಯಪುರದಿಂದ ಬಂದಿದ್ದೇವೆ, ಉತ್ತರ ಕರ್ನಾಟಕದಿಂದ. ನಮಗೆ ಅಷ್ಟು ದೂರದಿಂದ ಇಲ್ಲಿ ಬಂದು ಒಂದು ನೃತ್ಯ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಕನ್ನಡವನ್ನು ಬಳಸಬೇಕಂತ ನಮಗೂ ತುಂಬ ಆಸೆ ಇದೆ. ಎಲ್ಲರಿಗೂ ಮುಂಚಿತವಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳು ಕೂಡ. ಇಲ್ಲಿ ಕಾರ್ಯಕ್ರಮ ಕೂಡ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸುತ್ತಿದ್ದಾರೆ. ಆಮೇಲೆ ಒಳ್ಳೆಯ ಕಲಾವಿದರಿಗೆ ಇದೊಂದು ಒಳ್ಳೆಯ ವೇದಿಕೆಯಾಗಿದೆ. ನಮ್ಮದು ವಿಜಯಪುರದಲ್ಲಿ ಇದು ನಾಟ್ಯಕಲಾ ಅಕಾಡೆಮಿ, ಡ್ಯಾನ್ಸ್ ಅಕಾಡೆಮಿ ನಡೆಯುತ್ತಿರೋದು. ನಮ್ಮ ನೃತ್ಯ ಕಲಾ ಅಕಾಡೆಮಿಯಿಂದ 500 ಮಕ್ಕಳು ವಿದ್ಯಾರ್ಥಿಗಳು ನೃತ್ಯವನ್ನು ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ಹಾಗೆ ವಿಜಯಪುರದಲ್ಲಿ 5 ಬ್ರಾಂಚ್ಗಳು ಕೂಡ ಇದೆ.